ಇವತ್ತು ಬೆಂಗಳೂರಿನ ಕೋರಮಂಗಲದಲ್ಲಿ ಆಟೋಗಳ ಒಂದು ಉದ್ದನೇ ಕ್ಯೂ, ಸರತಿ ಸಾಲು, ಲಾಂಗ್ ಕ್ಯೂ ಆಫ್ ಆಟೋ ರಿಕ್ಷಾಸ್ ಫಾರ್ ಎಲ್ ಪಿ ಜಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪಾಪ ಬೆಳಗ್ಗೆ 5 ಗಂಟೆಯಿಂದ ಇಷ್ಟು ಉದ್ದನೇ ಕ್ಯೂ ಮಾಡಿದ್ದಾರೆ ಪಾಪ ಆಟೋ ಚಾಲಕರು. ತುಂಬ ನೋವಿನ ಸಂಗತಿ. ಎಲ್ ಪಿ ಜಿ ಗ್ಯಾಸು ಸಿಗದೇ ಇರೋದಕ್ಕೆ ಬೆಳಗ್ಗೆ 5 ಗಂಟೆಯಿಂದ ಇಷ್ಟು ದೊಡ್ಡ ಕ್ಯೂ ಮಾಡಬೇಕಾದ ಪರಿಸ್ಥಿತಿ ಆಟೋ ಚಾಲಕರಿಗೆ. ಇವತ್ತು ಇರಾನ್ ದೇಶ, ಅಮೇರಿಕಾ, ಇಸ್ರೇಲ್ ದೇಶಗಳ ಯುದ್ಧ ನಡೀತಾ ಇದೆ. ಯುದ್ಧ ಮಾಡ್ತಾ ಇರೋರು ಯಾರೋ, ಆದರೆ ಪಾಪ ಅನುಭವಿಸಬೇಕಾದವರು ನಾವು, ಒಂದು ಭಾರತೀಯರು. ಅದರಲ್ಲಿ ಕೂಡ ನಮ್ಮ ಆಟೋ ಚಾಲಕರ ಕಷ್ಟ ನೋಡಿ. ಬೆಳಿಗ್ಗೆ ಇಷ್ಟು 5 ಗಂಟೆಯಿಂದನೇ ಇಷ್ಟೊಂದು ಕ್ಯೂ ಇದೆ. ನೀವು ನೋಡ್ತಾ ಇದ್ದೀರಾ, ಪೆಟ್ರೋಲ್ ಪಂಪ್ವರೆಗೆ ಹೋಗೋತಕ್ಕಂಥ ಇಷ್ಟು ಉದ್ದನೇ ಕ್ಯೂ. ಇಂಥ ನೋವು ನೆಕ್ಸಸ್ ಮಾಲ್ ಹತ್ರ, ಸೈಂಟ್ ಜಾನ್ಸ್ ಹಾಸ್ಪಿಟ್ಲ್ ಹತ್ರ ಇರೋ ಪೆಟ್ರೋಲ್ ಪಂಪ್ ಹತ್ರ ಕೋರಮಂಗಲದಲ್ಲಿ ಒಂದು ಉದ್ದನೇ ಕ್ಯೂ. ಬೆಳಿಗ್ಗೆಯಿಂದನೇ ಪಾಪ ನೋಡಿ, ಕ್ಯೂ ನೋಡಿ, ಉದ್ದನೇ ಕ್ಯೂ. ಸೊ ಇಷ್ಟು ಉದ್ದನೇ ಕ್ಯೂವನ್ನು ಬೆಳಿಗ್ಗೆ ಇಂಥ 5 ಗಂಟೆಯ ಒಂದು ಚಳಿಯಲ್ಲಿ ಆಟೋ ಚಾಲಕರು ಪಾಪ ನಿಂತಿದ್ದಾರೆ. ಇದನ್ನು ಒಂದು ಕಷ್ಟವಾದ ಸನ್ನಿವೇಶ ಅಂತ ಹೇಳ್ಬೋದು. ಕಷ್ಟವಾದ ಸನ್ನಿವೇಶ ಅಂದರೆ ಇದು ಇಂಥ ಪರಿಸ್ಥಿತಿ. ಯಾವುದೋ ಒಂದು ದೇಶಗಳು ಯುದ್ಧ ಮಾಡ್ತೇವೆ, ಅನುಭವಿಸಬೇಕಾದದ್ದು ಪಾಪ ಆಟೋ ಚಾಲಕರು. ಬೇರೆ ನಮ್ಮಂಥ ಯುದ್ಧದಲ್ಲಿ ನಾವು ಏನೂ ಮಾಡಿಲ್ಲ, ನಮ್ಮದೇನೂ ಭಾಗ ಇಲ್ಲ, ಆದರೂ ಕೂಡ ನಾವು ನೋವು ಅನುಭವಿಸ್ತಾ ಇದ್ದೀವಿ. ಇವತ್ತು ಕೋರಮಂಗಲದಲ್ಲಿರೋ ಒಂದು ಗ್ಯಾಸ್ ಸ್ಟೇಷನ್ಗೋಸ್ಕರ ಕ್ಯೂ. ಪಾಪ ನೋಡಿ ಎಷ್ಟು ಉದ್ದ ನೋಡಿ. ನಾನು ನಡೀತಾನೆ ಇದ್ದೀನಿ, ಈಗ ಅರ್ಧ ಕಿಲೋಮೀಟ್ರ್ ಮೇಲೆ ಆಯಿತು ನಾನು ನಡೀತಾ ಕ್ಯೂ ಹಾಗೆ ಒಂದು ಪಾಲದಂತೆ ಬೆಳೀತಾನೆ ಇದೆ. ಇಂಥ ಒಂದು ಕಷ್ಟ ಬರಬಾರ್ದು ಪಾಪ ಅಂತ ನಾನು ಪ್ರಾರ್ಥಿಸ್ತೀನಿ. ಈ ದಿವಸ ಹಿಂಗಿದೆ, ಮುಂದಿನ ದಿವಸ ಇನ್ನೂ ಯಾವ ಥರ ಕಷ್ಟ ಇದೆ ಗೊತ್ತಿಲ್ಲ. ಆಟೋ ಚಾಲಕರ ಭಾವನೆ ಮತ್ತು ಮನೆಗೂ ಕೂಡ ಎಲ್ ಪಿ ಜಿ ಸಿಗೋದು ಕಷ್ಟ ಆಗಿದೆ. ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ ಎಷ್ಟೊಂದು ಇದೆ, ಮನೆಗಳಲ್ಲೂ ಕೂಡ ಎಲ್ ಪಿ ಜಿ ಸಿಗದೇ ಇರೋಕ್ಕೆ ಕ್ಯೂ ಹಚ್ಚಿರ್ತಾರೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಇನ್ನೂ ಉಲ್ಬಣ ಆಗ್ತಿದೆ, ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಗೊತ್ತಿಲ್ಲ. ಆದರೆ ಇದು ನೋಡಲಿಕ್ಕೆ ತುಂಬ ಒಂದು ನೋವಿನ, ಖೇದಕರ ಸಂಗತಿ. ಇಷ್ಟೊಂದು ಆಟೋಗಳು ಕ್ಯೂ ನೋಡ್ತಾ ಇರೋದು, ಇಷ್ಟು ಆಟೋಗಳ ಕ್ಯೂ ಎಲ್ಲ ಆಗ್ತಾ ಇರೋದು ಪಾಪ. ಬೆಳಿಗ್ಗೆ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ಬೆಳಿಗ್ಗೆ. ಆ ವಾಕಿಂಗ್ ಟೈಮಲ್ಲಿ ನೋಡಿದರೆ ನನಗೆ ಆಶ್ಚರ್ಯ ಮತ್ತು ಆಘಾತ ಒಟ್ಟಿಗೆ. ಎಲ್ ಪಿ ಜಿ ಅಭಾವ, ಎಲ್ ಪಿ ಜಿಯ ಒಂದು ಗ್ಯಾಸ್ ಸಿಗದೇ ಇರೋದಕ್ಕೆ ಇಲ್ಲಿ ಕೋರಮಂಗಲದಲ್ಲಿ ಸೈಂಟ್ ಜಾನ್ ಹಾಸ್ಪಿಟ್ಲ್ ಹತ್ರ ಇವರೊಂದು ಪೆಟ್ರೋಲ್ ಪಂಪಲ್ಲಿ ಇಷ್ಟೊಂದು ಕ್ಯೂಗಳು ಬೆಳಿಗ್ಗೆ ನೋಡಿ. ಇಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಕ್ಯೂ. ಕ್ಯೂ ನಿಯಂತ್ರಿಸೋಸ್ಕರ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಅವರು ಕೂಡ ಎಲ್ಲರಿಗೂ ಒಂದು ಚಾಲೆಂಜ್ ಆಗಿ ಪರಿಣಮಿಸಿದೆ. ಯಾವಾಗ ಇದು ಸಮಸ್ಯೆ ಪರಿಹಾರ